ಗೆಳೆಯರೇ, ಕೃಷಿ ಮಾಸ್ಟರ್ಗೆ ಸ್ವಾಗತ. ಗೆಳೆಯರೇ, ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಅಣ್ಣೆಲೆ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಅಣ್ಣೆಲೆ ರೋಗ ಎಂದರೇನು, ಅದನ್ನು ಯಾವ ರೀತಿ ಗುರುತಿಸುವುದು, ಅದಕ್ಕೆ ಕಾರಣಗಳೇನು ಮತ್ತು ಅದರ ನಿವಾರಣೆಗೆ ಬಳಸಬೇಕಾದ ಔಷಧಿಗಳು ಯಾವುವು ಅಂತ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ತುಂಬ ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಗೆಳೆಯರೇ, ಅಣ್ಣೆಲೆ ರೋಗ ಎಂದರೆ ಗಿಡದ ಎಲೆಗಳೆಲ್ಲ ಅರಿಶಿಣ ಬಣ್ಣಕ್ಕೆ ತಿರುಗುವುದನ್ನು ಅಣ್ಣೆಲೆ ರೋಗ ಎನ್ನುತ್ತೇವೆ. ಇದನ್ನು ಯಾವ ರೀತಿ ಗುರುತಿಸುವುದೆಂದರೆ, ಹಚ್ಚ ಹಸಿರಾದ ತೋಟದಲ್ಲಿ ಕೆಲವು ಗಿಡಗಳು ಅಥವಾ ಸಂಪೂರ್ಣ ತೋಟ ಅರಿಶಿಣ ಬಣ್ಣಕ್ಕೆ ಅಂದರೆ ಯೆಲ್ಲೋ ಕಲರ್ ಅಥವಾ ಪ್ಯಾರೆಟ್ ಗ್ರೀನ್ ಕಲರ್ಗೆ ತಿರುಗಿರುತ್ತದೆ. ಆಗ ನಾವು ತಿಳಿಯಬೇಕು ತೋಟ ಅಥವಾ ಗಿಡಕ್ಕೆ ಅಣ್ಣೆಲೆ ರೋಗ ಬಂದಿದೆ ಅಂತ. ಗೆಳೆಯರೇ, ಮೆಣಸಿನಕಾಯಿ ಬೆಳೆಯಲ್ಲಿ ಅಣ್ಣೆಲೆ ರೋಗ ಎನ್ನುವುದು 3 ವಿಧವಾದ ಕಾರಣಗಳಿಂದ ಬರುತ್ತದೆ. ಅವುಗಳನ್ನು ಗಮನಿಸುವುದಾದರೆ, ಮೊದಲನೆಯದು ಪೋಷಕಾಂಶಗಳ ಕೊರತೆಯಿಂದ, ಎರಡನೆಯದು ಶಿಲೀಂಧ್ರಗಳಿಂದ ಅಂದರೆ ಫಂಗೈಯಿಂದ, ಮೂರನೆಯದು ಬ್ಯಾಕ್ಟೀರಿಯಾದಿಂದ. ಈ 3 ಕಾರಣಗಳಿಂದ ಅಣ್ಣೆಲೆ ರೋಗ ಬರುತ್ತದೆ. ಕಾರಣಗಳನ್ನು ನೋಡುವುದಾದರೆ, ಈಗ ಚಳಿಗಾಲ ಇದೆ. ಚಳಿಯ ತೀವ್ರತೆ ಹೆಚ್ಚಿದ್ದಾಗ ಈ ಮೆಣಸಿನಕಾಯಿ ಗಿಡಗಳು ಭೂಮಿಯಲ್ಲಿ ಪೋಷಕಾಂಶಗಳು ಯಥೇಚ್ಛವಾಗಿದ್ದರೂ ಅವುಗಳನ್ನು ತೆಗೆದುಕೊಳ್ಳುವುದಿಲ್ಲ. ಯಾವಾಗ ಭೂಮಿಯಲ್ಲಿರುವ ಪೋಷಕಾಂಶಗಳನ್ನು ಗಿಡ ತೆಗೆದುಕೊಳ್ಳೋದಿಲ್ಲವೋ ಆಗ ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ಸಿಗದೆ ಅಣ್ಣೆಲೆ ರೋಗ ಬರುತ್ತದೆ. ಇಂಥ ಸಮಯದಲ್ಲಿ ನಾವು ಸ್ಪ್ರೇ ರೂಪದಲ್ಲಿ ಎಲೆಯ ಮುಖಾಂತರ ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತದೆ. ಅಣ್ಣೆಲೆ ರೋಗದಿಂದ ಗಿಡದ ಬೆಳವಣಿಗೆ ನಿಂತು ಹೋಗುತ್ತದೆ. ಈ ಗಿಡಗಳು ಗಿಡ್ಡವಾಗುತ್ತವೆ, ಕಾಪು ಕಾಯಿ ಬರೋದಿಲ್ಲ, ಇರುವ ಕಾಪು ಕಾಯಿ ಕೂಡ ಉದುರಿ ಹೋಗುತ್ತದೆ. ಕೆಲವು ಸಲ ತೋಟ ಎಲ್ಲನೂ ಅಣ್ಣೆಲೆಗೆ ತಿರುಗುತ್ತದೆ ಅಥವಾ ತೋಟದಲ್ಲಿ ಅಲ್ಲಲ್ಲಿ ಗಿಡಗಳು ಅಣ್ಣೆಲೆಗೆ ತಿರುಗುತ್ತವೆ. ಈ ಲಕ್ಷಣಗಳನ್ನು ಗಮನಿಸಿದಾಗ ಇದು ಪೋಷಕಾಂಶಗಳ ಕೊರತೆ ಅಂತ ತಿಳಿಯಬಹುದು. ಆ ಪೋಷಕಾಂಶಗಳು ಬಂದು ನೈಟ್ರೋಜನ್ ಕೊರತೆ, ಜಿಂಕ್ ಕೊರತೆ ಮತ್ತು ಐರನ್ ಕೊರತೆಯಿಂದ ಈ ರೀತಿ ನೋಡಬಹುದು. ಗೆಳೆಯರೇ, ಈಗ ಪೋಷಕಾಂಶಗಳ ಕೊರತೆಯಿಂದ ಬಂದ ಅಣ್ಣೆಲೆ ರೋಗ ನಿವಾರಣೆಯ ವಿಧಾನವನ್ನು ಗಮನಿಸೋಣ. 13-0-45 ಅಂದರೆ ಇದನ್ನು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕರೆಯುತ್ತಾರೆ. ಇದನ್ನು ಎಕರೆಗೆ 1 kg ಬಳಸಬೇಕು. ಇದರೊಳಗೆ NPK, N ಅಂದರೆ ನೈಟ್ರೋಜನ್ 13%, P ಅಂದರೆ ಫಾಸ್ಫರಸ್ 0% ಮತ್ತು K ಅಂದರೆ ಪೊಟ್ಯಾಷ್ 45% ಇರುತ್ತದೆ. ನೈಟ್ರೋಜನ್ ಕೊರತೆಯನ್ನು 13% ರೂಪದಲ್ಲಿ ನೀಗಿಸುತ್ತದೆ ಮತ್ತು 45% ಪೊಟ್ಯಾಷ್ ಗಿಡವನ್ನು ಚಳಿಯಿಂದ, ಮಳೆಯಿಂದ, ಅಧಿಕ ಬಿಸಿಲಿನಿಂದ, ಅಧಿಕ ಒತ್ತಡದಿಂದ ಗಿಡವನ್ನು ತಡೆದುಕೊಳ್ಳುವ ಶಕ್ತಿ ಕೊಡುತ್ತದೆ. ಎರಡನೆಯದು ಮೈಕ್ರೋ ನ್ಯೂಟ್ರಿಯೆಂಟ್ ಫಾರ್ಮುಲಾ ನಂಬರ್ 4 ಅಂದರೆ ಅಗ್ರೋಮೆನ್ ಮ್ಯಾಕ್ಸ್. ಇದನ್ನು 1 ಎಕರೆಗೆ 400 ಗ್ರಾಂ ಬಳಸಬೇಕು. ಈ ಫಾರ್ಮುಲಾ ನಂಬರ್ 4 ಅಥವಾ ಅಗ್ರೋಮೆನ್ ಮ್ಯಾಕ್ಸ್ ನಲ್ಲಿರುವ ಪೋಷಕಾಂಶಗಳನ್ನು ಗಮನಿಸುವುದಾದರೆ ಇದರೊಳಗೆ ಟೋಟಲ್ 6 ಮೈಕ್ರೋನ್ಯೂಟ್ರಿಯೆಂಟ್ ಇರುತ್ತವೆ. ಅವು ಜಿಂಕ್ 6%, ಐರನ್ 4%, ಮ್ಯಾಂಗನೀಸ್ 3%, ಬೋರಾನ್ 2%, ಕಾಪರ್ 1% ಮತ್ತು ಮಾಲ್ಬಿಡಿನಮ್ 0.05%. ಈ ವಿಧವಾದ 6 ಪೋಷಕಾಂಶಗಳು ಫಾರ್ಮುಲಾ ನಂಬರ್ 4 ಅಥವಾ ಅಗ್ರೋಮೆನ್ ಮ್ಯಾಕ್ಸ್ನಲ್ಲಿ ಇರುತ್ತವೆ. ಇಲ್ಲಿ ನಾವು ಗಮನಿಸುವುದಾದರೆ ಗಿಡದಲ್ಲಿ ಬಂದ ಜಿಂಕ್ ಕೊರತೆ, ಐರನ್ ಕೊರತೆ, ಮ್ಯಾಂಗನೀಸ್ ಕೊರತೆ, ಬೋರಾನ್, ಕಾಪರ್ ಮತ್ತು ಮಾಲ್ಬಿಡಿನಮ್ ಈ ಕೊರತೆ ಗಿಡದಲ್ಲಿ ಇದ್ದರೆ ಈ ಫಾರ್ಮುಲಾ ನಂಬರ್ 4 ಎಂಬ ಪೋಷಕ ಅವುಗಳನ್ನು ಒದಗಿಸುತ್ತದೆ. ಈ 2 ವಿಧವಾದ ಔಷಧಗಳು ಅಂದರೆ ಫಾರ್ಮುಲಾ ನಂಬರ್ 4 ಅಥವಾ ಅಗ್ರೋಮೆನ್ ಮ್ಯಾಕ್ಸ್ ಮತ್ತು 13-0-45 ಈ ಎರಡನ್ನೂ ಮಿಕ್ಸ್ ಮಾಡಿ 1 ವಾರದಲ್ಲಿ
2 ಬಾರಿ ಸ್ಪ್ರೇ ಮಾಡಿಕೊಂಡರೆ ಈ ಕೊರತೆ ಪೂರ್ತಿಯಾಗಿ ನಿವಾರಣೆ ಆಗುತ್ತದೆ. ಒಂದು ವೇಳೆ 2 ಬಾರಿ ಸ್ಪ್ರೇ ಮಾಡಿದರೂ ನಿವಾರಣೆ ಆಗಲಿಲ್ಲ ಅಂದರೆ ಯಾವ ಪೋಷಕಾಂಶದ ಕೊರತೆ ಇದೆ ಅಂತ ತಿಳಿದುಕೊಂಡು ಅದನ್ನು ಮಾತ್ರ ಸ್ಪ್ರೇ ಮಾಡಬೇಕು. ಅಂದರೆ ಜಿಂಕ್ ಕೊರತೆ ಇದ್ದರೆ EDTA ರೂಪದಲ್ಲಿ, ಐರನ್ ಕೊರತೆ ಇದ್ದರೆ ಫೆರಸ್ ಸಲ್ಫೇಟ್ ರೂಪದಲ್ಲಿ ಮತ್ತು ಬೋರಾನ್ ಕೊರತೆ ಇದ್ದರೆ ಬೋರಾನ್ 20% ರೂಪದಲ್ಲಿ ಇರುತ್ತದೆ. ಅದನ್ನು ಸ್ಪ್ರೇ ಮಾಡಿ ಈ ಪೋಷಕಾಂಶಗಳ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕು.